ಸೊ ಮೈಸೂರಿಗೆ ಹೋಗುವಾಗ ರೋಡಲ್ಲಿ ಒಂದು ಹೊಸದಾಗಿ ಇದು ಶುರುವಾಗಿದೆ, ಪಯಣ ಅಂತ ನೋಡ್ಬೋದು ಯಾವ ಥರ ಇದೆ ಅಂತ. ಓಲ್ಡ್ ವಿಂಟೇಜ್ ಕಾರ್ಸ್ದು ಎಕ್ಸಿಬಿಷನ್ ಥರ ನಮ್ಮ ಬ್ಯಾಂಗ್ಳೂರಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಥರ ಇದ್ದಂಗೆ ಇದು ವಿಂಟೇಜ್ ಕಾರ್ ಮ್ಯೂಸಿಯಂ. ಆಚೆನೆ ನಮ್ಮ ವಿಂಟೇಜ್ ಡಬಲ್ ಡಕ್ಕರ್ ಚಿಕ್ಕವನಿದ್ದಾಗ ಓಡಾಡಿರೋ ಮೆಮೊರೀಸ್ ಅದರಲ್ಲಿ ಸಖತ್ತಾಗಿದೆ. ನೋಡೋಣ ಯಾವ ಥರ ಇರುತ್ತೆ ಪಯಣ ಓಲ್ಡ್ ಕಾರ್. ಸೊ ಜರ್ನಿ ಇಂಟು ದ ವಿಂಟೇಜ್ ಕಾರ್ ಮೆಮೋರಿಯಲ್. ಬನ್ನಿ ನೋಡೋಣ. ವಿಂಟೇಜ್ ಕಾರ್ ಮೆಮೋರಿಯಲ್ ಪಯಣ ಇನ್ನೇನು ಟೋಲ್ ಆದಮೇಲೆ ಟುವರ್ಡ್ಸ್ ಮೈಸೂರು ಸಿಗುತ್ತೆ. ಚೆನ್ನಾಗಿದೆ ನೋಡ್ಬೋದು ಯಾವ ಥರ ಇದೆ, ಒಳ್ಳೆ ಎಂಟ್ರಿ. ಸೊ ಕ್ಯಾಮ್ರಾಗೋಸ್ಕರ 100 ರೂಪೀಸ್ ಟಿಕೆಟ್ ತೊಗೊಂಡಿದ್ದಾಯಿತು. ಶೋರೂಮ್ ಎಂಟ್ರಿ ನೋಡೋಣ ಯಾವ ಥರ ಇದೆ ಅಂತ. ಮೈಸೂರು ರೋಡಲ್ಲಿ ಪಯಣ ಅಂತ ನಮ್ಮ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದ ಇವರು ನಮ್ಮ ಪ್ರೀಮಿಯರ್ ಪದ್ಮಿನಿ ಕಾರ್ ನೋಡ್ಬೋದು. ಯಾವುದಿದು ಟಾಪ್ ಸ್ಪೀಡು, ಇಂಜಿನ್ದೆಲ್ಲ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಟ್ರಾನ್ಸ್ಮಿಷನ್ 65 ನ್ಯೂಟನ್. ಸಖತ್ತಾಗಿದೆಯಲ್ಲ. ಟಿಕೆಟ್ ತೊಗೊಂಡಿದ್ದೀನಿ. ಓಕೆನಾ, ಥ್ಯಾಂಕ್ಸ್. ಸೊ ಹಿಂಗಿದೆ ನೋಡ್ಬೋದು. ಫುಲ್ಲು ಒಂದು ಡಾಕೆ ಮಾಡಿದ್ದಾರೆ. 50 ರೂಪೀಸ್ ಟಿಕೆಟು. ಕ್ಯಾಮ್ರಾ ಬೇಕಂದರೆ ಕ್ಯಾಮ್ರಾ ಅಂದರೆ ನಂದು ಗೋಪ್ರೋ ಇರೋದ್ರಿಂದ 100 ರೂಪೀಸ್ ಕೊಡಬೇಕು ಅಂತ. ಸಖತ್ತಾಗಿದೆಯಲ್ಲ, ವರ್ತು. ನಮ್ಮನ್ನು ಹೇಳ್ತಾ ಇದ್ದಾನೆ ಸ್ಟಾರ್ಟಿಂಗ್ ಫ್ರಮ್ ದ 10,000 BC-ನಲ್ಲಿ ಚಕ್ರ ಸ್ಟಾರ್ಟ್ ಆಗಿದ್ದು. ಚಕ್ರ ಉರುಳ್ತಾ 3000 BC ದೊಡ್ಡದಾಗ್ತಾ ಹೋಯಿತು. ಜಟ್ಕಾ ಬಂಡಿ ಇದು. ಟೈರ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ನಮ್ಮ ಮೈಸೂರಲ್ಲಿ ಎತ್ತಿನ ಬಂಡಿ 4 ಇಟ್ಬಿಟ್ಟಿದ್ದಾರೆ. ಹಳೆ ಎತ್ತಿನ ಬಂಡಿಗಳೆಲ್ಲ ಇಟ್ಬಿಟ್ಟವ್ರೆ. ಚೆನ್ನಾಗಿದೆ. ಈ ಕಡೆ ಹಳ ಹಾಕ್ಬಿಟ್ಟು ಈ ಕಡೆ ಒಂದು ಎತ್ತು, ಆ ಕಡೆ ಒಂದು ಕುದುರೆ ಇರ್ತಾಯಿತ್ತು ಅನಿಸುತ್ತೆ. ಎತ್ತುಗಳಾಗ್ತಾಯಿದೆ. ಬಂತು ವಿಂಟೇಜು. ಯಾವ ಥರ ಇದೆ ಅಂತ. Fiat ಎಷ್ಟು ಸಖತ್ತಾಗಿದೆಯಲ್ಲ. CTW 128 1920 CTW ವಿಂಟೇಜ್ ಕಾರ್ ಹೆಂಗಿದೆ ನೋಡ್ಬೋದು. ಆ ಥರ ನೋಡ್ಬೋದು. ಆ ಥರ ಸೆಕ್ಸಿಯಾಗಿದೆ, ಸೂಪರ್ ಆಗಿದೆ. ಬಂದು ನೋಡ್ಬೇಕು. ಮಸ್ಟ್ ವಿಸಿಟ್ ಪ್ಲೇಸ್. ಯಾವ ಥರ ಇದೆ ನೋಡ್ಬೋದು. ಚಿಕ್ಕದು ಆಸ್ಟಿನ್ ಆರ್ವೆ ಸಲೂನ್ ಅಂತ ಇದೆ. ಕೊಡುನ್ ಜೊತೆ ಫ್ರಾಡ್ಗೆ ಅವನು ಬಂದುಬಿಟ್ಟು ಫ್ರಾಡ್ ಅಂತವನೇ. ಫ್ರಾಡ್ ಓನರ್ ಕೇಳಿಬಿಟ್ರೆ ಫ್ರಾಡ್ ಆಗಿಬಿಡ್ತಾನೆ ಅವನು ಪಾಪ. ಮೋರಿಸ್ ಗ್ಯಾರೇಜ್ ಅಂತ ಇವಾಗ ಇದೆಯಲ್ವಾ, ಆ ಸೀರೀಸ್ದು ಇದನ್ಸುತ್ತೆ. ಲೋಗೋ ಗೊತ್ತಿಲ್ಲ ಎಷ್ಟು. MG ಅಂತ ಬರುತ್ತಲ್ಲ, ಮೋರಿಸ್ ಗ್ಯಾರೇಜ್ ಅದ್ರದ್ದು ಅನಿಸುತ್ತೆ. MORRS ಮೋರಿಸ್, ಆ ಸೀರೀಸ್ ಅಂತಿದ್ರೆ ಚಿಕ್ಕದು ಸಖತ್ತಾಗಿದೆ. ನೋಡ್ಬೋದು ಯಾವ ಥರ ಇದೆ ಅಂತ. ಇವಾಗ MG ಮೋರಿಸ್ ಗ್ಯಾರೇಜ್. ನಮ್ಮ ಓಮಿನಿದ್ದು ಯಾವುದೋ ಇದು ಫ್ರೇಜರ್ ಟೌನ್ ಫ್ರೇಜರ್ ಸಖತ್ತಾಗೈತೆ ಗುರು. ನಮ್ಮ ಅದು KGF ಅಲ್ಲಿ ರಾಕಿ ಬಾಯ್ಗೆ ಇದರಲ್ಲಿ ಫುಡ್ಸ್ ಕಳಿಸಿದ್ರೆ ಹೆಂಗಿರುತ್ತೆ.
ಸಖತ್ತಾಗಿದೆ, ಮಸ್ಟ್ ಸಿ ಗುರು. ಚೆನ್ನಾಗಿದೆ, 50 ರೂಪಾಯಿಗೆ ಏನು ಮೋಸ ಇಲ್ಲ ಗುರು. ಯಾವತ್ತೂ ನೋಡಿರಲ್ಲ, ಫುಲ್ಲು ಲೆಂತು ನನ್ನ ಮಗಂದು ಹೆಬ್ಬಿ ಆಗೈತೆ. ಇದ್ಯಾವುದಿದು MER ಅಂತ ಇದೆ, ಇದು ಸಖತ್ತಾಗಿದೆ. ಫ್ರಂಟ್ ಇಂಜಿನ್ ಕ್ಲಾಸಿಕ್ ವಿಂಟೇಜ್ ಗಾಡಿ ಅಂದರೆ ಇದು ಬ್ಯೂಕ್ ಸೀರೀಸ್, ನಾಟ್ ಬಕ್ಲುಕ್ ಅಂತ ಕೊಟ್ಟವನೆ, ಅವರೇ ಹೇಳಬೇಕು ಯಾವ ಸೀರೀಸ್ ಅಂತ. ಕಾರ್ ಮಾತ್ರ ಚಿಂದಿಗೂ ಅಲ್ಟಿಮೇಟ್ ಆಗಿದೆ. ಇದು ನೋಡುಗರು, ಆದ್ರೆ ರಾಣಿಗಳನ್ನ ಮೇಲೆ ಎತ್ಕೊಂಡು ಹೋಗ್ತಾ ಇದ್ರಲ್ಲ ಇವಾಗ, ಸೀಲಿಂಗ್ ಸಸ್ಪೆಂಡೆಡ್ ಯೂನಿಟ್ ನಮ್ಮದು HVAC ಸಿಸ್ಟಮಲ್ಲಿ ಬರುತ್ತೆ, ಆ ಥರ ನೇತಾಕ್ಬಿಟ್ಟವ್ರೆ. ಚೆನ್ನಾಗಿದೆ. ರಾಜ ಗ್ರೇಟು. ರಾಜರು ಓಡಾಡ್ತಾ ಇದ್ದಿದ್ದು ಹೆಂಗಿದೆ, ಸೆಕ್ಸಿ ಆಗಿದೆಯಲ್ಲ, ಅಲ್ಟಿಮೇಟ್. ದ ಡೈಮ್ಲರ್ ಅಂತೆ, 1949 ಟ್ರಾನ್ಸ್ಮಿಷನ್ 4 ಸ್ಪೀಡ್ ಡೈಮ್ಲರ್. ಯಾರ್ಯಾರು ಯೂಸ್ ಮಾಡಿದ್ರು ಅನಿಸುತ್ತೆ ಅಲ್ಲಿ, ನಮ್ಮ ಚಾಮರಾಜ ಒಡೆಯರು. ಇದು ಯಾರು, ಶ್ರೀಕಂಠ ದತ್ತ ಒಡೆಯರ? ಹಾಂ, ಓಕೆ. ಅವ್ರು ಯಾರು ಇಬ್ಬರು ಗೊತ್ತಿಲ್ಲ. ಚಾಮರಾಜ ಒಡೆಯರು, ಶ್ರೀಕಂಠ ದತ್ತ ಒಡೆಯರು ಇವಾಗೆ ಇದ್ದೇ ಇರ್ಬೋದು, ಯೂಸ್ ಮಾಡೋದು. ठीक आता है. ಹಾಂ, ಟಚ್ ಸ್ಟಾರ್ಟ್ ನೋಡ್ಬೋದಲ್ಲ, ಫುಲ್ ಸೀರೀಸ್ ಯಾವ ಥರ ಇದೆ ಅಂತ. ಗೋಯಿಂಗ್ ಫಾರ್ ದ ಬೈಕ್ಸ್. ಓಹ್, ಎತ್ತಿದೆ ಚೇತಕ್ ಗುರು. ಅಮಾರ ಬಜಾಜ್, ಅಮಾರ ಬಜಾಜ್. ಈ ಗಾಡಿ ಓಡಿಸಿದ್ದೀನಿ ಗುರು, ಈ ಗಾಡಿ ನಾನು ಓಡಿಸಿದ್ದು ನಮ್ಮ ಚಿಕ್ಕಪ್ಪ ಹತ್ರ ಇತ್ತು. ಲೇಟ್ ಮುನ್ಸಾಪೆ ಗೌಡ್ರು ಮತ್ತು ಮಕ್ಕಳು, ಹಳೆ ಗುರುಪ್ಪನಪಾಳ್ಯ, ಬೆಂಗಳೂರು. ನನ್ನ ಹತ್ರನೇ ಇತ್ತು ಗುರು. ಹಾಂ, ನಾನು ಓಡಿಸಿದ್ದೀನಿ ಬುಲೆಟ್ಟು, ದಡ್ಡ ಹೀರೋ ಪುಕ್ಕು, ಬಜಾಜ್ ಹೀರೋ ಪುಕ್ ಅಂತಾರೆ ಇದನ್ನು. ಅದನ್ನು ನೋಡ್ಬೋದು. ಇವಾಗ ವೆಸ್ಪಾ ಹೆಂಗಾಗ್ಬಿಟ್ಟಿದೆ ಅಂತ. ಈ ವೆಸ್ಪಾಗೆ ಬಂದುಬಿಟ್ಟು 20,000 ಜಾಸ್ತಿ. ಅಂದರೆ ಇವಾಗ ವಿಂಟೇಜ್ ಆಗಿರೋದು ಇದಕ್ಕೂ 1 ಲಕ್ಷ ಗಟ್ಟಲೆ ಆಗುತ್ತೆ. ಇವಾಗಿರೋದು 1.5 ಲಕ್ಷ 2 ಲಕ್ಷ ವೆಸ್ಪಾ. ಕೈನೆಟಿಕ್ ಹೊಂಡ ಇವೆಲ್ಲ 90s ಇದು ಹೀರೋ ಪುಕ್ ಅನಿಸುತ್ತೆ. ಎಲ್ಲ ನಮ್ಮ ಸೀರೀಸೇ. ಇದು ಒಂಥರ ಅದೇ ಮಾಡೆಲಲ್ಲಿ ಬರುತ್ತೆ, ಒಳ್ಳೆ ಗಾಡಿ. ಹೆಂಗೆ ನಮ್ಮ ಶಿವಾಜಿನಗರ್ ಸುಲೇಮಾನ್ ಬಾಯ್ದು RX 100 ಮಗನ ಸೈಲೆನ್ಸರ್ ಫಿಟ್ ಮಾಡಿ ಜೈಂಗ್ ಅಂತ ಹೋಗೋದಯ್ಯ. ಅಮಾರ ಬಜಾಜು. ಬನ್ನಿ, ಎಲ್ಲ ಮಜಾ ತಗೊಂಡಿದ್ದಾಯಿತು. ವಿಂಟೇಜ್ ಬೈಕ್ಗಳು, ವಿಂಟೇಜ್ ಕಾರ್ಗಳು ಮತ್ತೆ ಸೀರೀಸ್ ಸ್ಟಾರ್ಟ್ ಮಾಡೋಣ, ನೋಡೋಣ ಯಾವ ಥರ ಇದೆ ಅಂತ. ಸೊ ಎಲ್ಲ ಡಿಸ್ಮ್ಯಾಂಟಲ್ ಮಾಡಿಬಿಟ್ಟು ಪಾರ್ಟ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನೇನೇನಂತ. ಟ್ರಾನ್ಸ್ಮಿಷನಲ್ಲಿದೆ, ಟ್ರಾನ್ಸ್ಮಿಷನ್ ಏನೇನಿದೆ ಅಂತ. ಸೊ ಎಕ್ಸಾಂಪಲ್, ಯೂನಿಟ್ರಿ ಬಾಡಿ, ಇಲ್ಲಿ ನಮ್ಮ ಓಮ್ನಿ ಇರಬೇಕಾಗಿತ್ತು. ಓಮ್ನಿ ಸಖತ್ತಾಗಿದೆಯಲ್ಲ. ಇದ್ರದ್ದು 1100 ಇಂಜಿನ್ ಅಂತ ಗುರು. ಅಂದರೆ ಎಲ್ಲ ಮೆಟಲ್ ಸ್ಟ್ರಕ್ಚರ್ ಅಲ್ವಾ, ಸೊ ಎಳಿಯೋಕ್ಕೆ ಪವರ್ ಬೇಕಾಗಿತ್ತು. ಇವಾಗೆಲ್ಲ ಫೈಬರ್ ಸ್ಟ್ರಕ್ಚರ್ಸ್ ಅಲ್ವಾ, ಹಂಗಾಗ್ಬಿಟ್ಟು ಏನು ಬೇಕಾಗಿಲ್ಲ. ಯಾವ ಥರ ಇದೆ ನೋಡಿ. ಸಖತ್ತಾಗಿದೆಯಲ್ಲ ಹಿಂಗೆ. ಅಲ್ಟಿಮೇಟ್ ಗ್ರೋ, ಸಖತ್ತಾಗಿದೆ. ಒನ್ ಟೈಮ್ ವಿಸಿಟು. ಮೈಸೂರಿಗೆ ಹೋಗುವಾಗ ಸುಮ್ಮನೆ ವಿಸಿಟ್ ಕೊಟ್ಬಿಟ್ಟು ಹೋಗ್ಬೋದು, ಅಂದರೆ ಪಕ್ಕ ಬನ್ನಿ. ಓಮ್ನಿ ಥರನೇ ಎಲ್ಲ ಬಂಬಲ್ ಬಿ ಬೀಟಲ್ ಥರನೇ ಎಲ್ಲ ಬೀಟಲ್ ಏನಂತಾರಲ್ಲ ಡಿಸೈನ್. ಹಿಂದೂಸ್ತಾನ್ ಅಂತೆ. HIL ಅವ್ರು ಏನಾದರೂ ಮಾಡಿದಾರಂತೆ, H ಅಂತ ಹಾಕಿದ್ದಾರೆ. ಸಿಂಬಲ್ ನೋಡ್ಬೋದು, ಸಖತ್ತಾಗಿದೆ. ಡೈಮೆನ್ಷನ್ ಹಿಂದೂಸ್ತಾನ್ ಭಾರತ. HIL ಅಲ್ಲ, ಗೊತ್ತಿಲ್ಲ ನನಗೆ. ಮೇ ಬಿ, ಪ್ರಾಬಬ್ಲಿ. ಓಮ್ನಿ ಬಂತಲ್ಲ ನಮ್ಮದು ಅಂಬಾಸಿಡರು, ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂತ. ಅಂಬಾಸಿಡರ್ ಇದ್ದಂಗಿದೆ. ಇಲ್ಲಿ ಬಂತು, ಇದು ಅಂಬಾಸಿಡರ್ ಅನಿಸುತ್ತೆ. ಎಸ್, ಹಿಯರ್ ಕಮ್ಸ್ ದ ಬೀಸ್ಟಿ ಮೈಟಿ ಅಂಬಾಸಿಡರ್. ರಾರಾಜಿಸ್ತೈತೆ ನಮ್ಮ ಕಾಲದಲ್ಲಿ. ನಮಗೆ ಇದಿದ್ದವರೇ ಒಂಥರ ಗತ್ತು, ಅಂಬಾಸಿಡರ್ ಇದ್ದವರು. ಎಲ್ಲ ಬೀಟಲ್ ಡೈಮೆನ್ಷನ್, ಬೀಟಲ್ ಡೈರೆಕ್ಟ್ ಒಂಥರ ಬಾಟಲ್ ಗ್ರೀನ್ ಅಂತಾರೆ, ಏನು ಗ್ರೀನ್ ಅಂತಾರೆ ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ಸೆಕ್ಸಿ ಆಗಿದೆ ಗುರು. C&W ಮೇಲ್ಗಡೆ ಫ್ಲೈಟ್ ಬೇರೆ ಇಟ್ಟಿದ್ದಾರೆ, ಚೆನ್ನಾಗಿದೆ. ಶೆವೋಲೆ ಬೆಲೇರ್ ನೋಡಿದ್ರೆ ಶೆವೋಲೆ ಸಿಂಬಲ್ ಕೂಡ ಇದೆ. ವಾವ್, ಆವಾಗಲಿಂದನೇ ಇತ್ತು. ಯಾವಾಗಿಂದ ಇದು? 1955 ಕಾರು. ಶೆವೋಲೆ ವಾಸ್ ದೇರ್ ಇನ್ 1954. ಟಿಲ್ ಡೇಟ್ ಇಟ್ ಈಸ್ ದ ಕಂಪ್ನಿ ಇಸ್ ದೇರ್. ದಿಸ್ ಈಸ್ ಲೈಕ್ ಏನಂತೆ, ಸ್ಟಡ್ ಬ್ಯಾಕರ್ ಚಾಂಪಿಯನ್ ರೀಗಲ್ ಆನ್ ಸ್ಟಾಕ್ ಸ್ಟೇಷನ್ ವ್ಯಾಗನ್.
ಬಾಬಾ ಅವನು ಏನು ಉದ್ದ ಐತೆ ಹೆಸರು ಗುರು, ಹೆವಿ ಆಗೈತೆ ನೋಡ್ಬೋದು. ಕಲರ್ ಡಿಫ್ರೆಂಟ್, ಡಬಲ್ ಕಲರ್ ಚೆನ್ನಾಗಿದೆ. ಹಾರಿಕಾ ಮೊಬೈಲ್ ಜೊತೆನೆ ಫುಲ್ ಸೀರೀಸ್ ನೋಡ್ಬೋದು. ಟೈಮ್ ಆಗ್ತಾಯಿದೆ, ನನಗೆ ನಂಬಿ ನಾರಾಯಣ ದೇವಸ್ಥಾನಕ್ಕೆ ಹೋಗಬೇಕು. ಹ್ಯಾವ್ ಟು ಕವರ್ ಇಟ್ ಫಾಸ್ಟರ್. ನೋಡ್ತಾ ಇದ್ದೀರಲ್ಲ, ಒಂದಕ್ಕೆ ಬಿಟ್ಟಾದ್ಮೇಲೆ ಇನ್ನೊಂದು ಶೆವೊಲೆ ಇಂಫಾಲ ಅಂತೆ. ನಮ್ಮ ಜಾನ್ ಟಾರೆಟೋ ನಮ್ಮ ಫಾಸ್ಟ್ ಆ್ಯಂಡ್ ಫ್ಯೂರಿಯಸಲ್ಲಿ ಇರೋದಂತಾರೆ. ಯಾವ ಥರ ಇದೆ ನೋಡಿ, ಸೆಕ್ಸಿ ಆಗಿದೆ. ಅಲ್ಟಿಮೇಟ್ ಶೆವೊಲೆ ಒಂದು ಟೋಟಲಿ ಏನು ಲೆಂತು ಗುರು. ಯಾವುದಾವುದೋ ಡಿಸೈನ್ ಬಿಡ್ತಾರೆ, ಈ ಡಿಸೈನ್ ಬಿಡಬೇಕು. ಸೆಕ್ಸಿ ಆಗಿದೆಯಲ್ಲ, ರಿಯಲಿ ಆಸಮ್. ಕ್ಯಾಮ್ರಾ ಹಳೆ ಕ್ಯಾಮ್ರಾ ಏನು ಇಟ್ಟಿದ್ದಾರೆ. ಹಂಟರ್ ದಿಸ್ ಇಸ್ ಹಿಲ್ಮ್ಯಾನ್ ಹಂಟರ್ ಆ್ಯಂಡ್ ಓಪನ್ ರೆಕಾರ್ಡ್ ಸೀರೀಸ್ ಬಿ. ಸಖತ್ತಾಗಿದೆಯಲ್ವ, ಚೆನ್ನಾಗಿದೆ. ಸೀಟಿಂಗ್ಸ್ ಎಲ್ಲ ಲೆದರ್ದು ಮಾಡಿ, ಮತ್ತು ಐ ಥಿಂಕ್ ರೀಪೇಂಟೆಡ್ ಅನಿಸುತ್ತೆ. ಚೆನ್ನಾಗಿದೆ. ಟೋಟಲ್ ಸೀರೀಸ್ ಎಲ್ಲ ವಿಂಟೇಜ್ ಕಾರ್ಸು, ವಿಂಟೇಜ್ ಬೈಕ್ಸು ಮತ್ತು ವಿಂಟೇಜ್ ಕಾರ್ಸು. ಸ್ಟಾರ್ಟಿಂಗ್ ಎಂಟ್ರಿ ಕೆಳಗಡೆ ಏನೋ ಇದೆ ಅನಿಸುತ್ತೆ. ವಿಲ್ ಗೋ ಆನ್ ಸಿ ಏನಿದೆ ಅಂತ ನೋಡ್ಬೋದು. ಇಲ್ಲಿ ಇನ್ನೊಂದು ಇದೆ, ಸ್ಟಡ್ ಬಕ್ಕರ್ ಚಾಂಪಿಯನ್ ಅಂತ. ಮೇಡಮ್ ಹಾರಿಕಾ ಅವರು ವೀಡಿಯೋ ಮಾಡಿದ್ದಾರಂತೆ. ನೀನು ಫೋಟೋ ಹಿಡಿಯಮ್ಮ ಸಾಕು, ವೀಡಿಯೋ ಬೇಡ, ನಾನು ಹಿಡಿತಾ ಇದ್ದೀನಿ. ಕೂಡ ಇದೆ. ಗ್ರೌಂಡ್ ಫ್ಲೋರ್ ಡೆಕ್ಕಲ್ ಅಂದರೆ ಬೇಸ್ಮೆಂಟ್ ಅನಿಸುತ್ತೆ. ಬೇಸ್ಮೆಂಟಲ್ಲೆಲ್ಲ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ, ಅಲ್ಲೂ ನೋಡ್ಬೋದು. ಅದು ಕೂಡ ಚೆನ್ನಾಗಿದೆ. ವಾವ್, ವೆರಿ ನೈಸ್. ಹೋಗಿ ನೋಡೋಣ. ವ್ಯೂ ಮಾತ್ರ ಸ್ಪೆಕ್ಟ್ಯಾಕ್ಯುಲರ್ ಆಗಿದೆ, ರಿಯಲಿ ಆಸಮ್ ವ್ಯೂ. ಕ್ಯಾನ್ ಸಿ ಚೆನ್ನಾಗಿದೆ ಅಲ್ವಾ? ಬನ್ನಿ ನೋಡೋಣ. ಜೀಪ್ ನೋಡ್ಬೋದು, ಯಾವುದೋ ಮಿಲ್ಟ್ರಿ ಜೀಪ್ ಇದ್ದಂಗಿದೆ. ಗ್ಯಾಸ್ ಅಂತೆ, GSZ ರಷ್ಯನ್ ಮೇಡ್. ಅದಕ್ಕೋಸ್ಕರ ಅಂದ್ಕೊಂಡೆ, ಅದು ಲುಕ್ಕು ನೋಡಿನೇ ಮೇಕ್ ನೋಡಿದೆ, ಅದು ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ರಷ್ಯನ್ ಮೇಡ್. ಮೇಲ್ಗಡೆ ಇವಾಗ ಗ್ರೌಂಡ್ ಫ್ಲೋರ್ ಸೆಕ್ಷನ್ ನೋಡಿದಾಯ್ತು. ಇವಾಗ ಗೋಯಿಂಗ್ ಫಾರ್ ದ ಬೇಸ್ಮೆಂಟ್ ಸೆಕ್ಷನ್. ಒಳ್ಳೆ ಲೈಟಿಂಗ್ ಹಾಕಿದ್ದಾರೆ ಗುರು. ಇವತ್ತು ಸಂಡೇ ಆಗಿರೋದ್ರಿಂದ ಹೆವಿ ಜನ ಇದ್ದಾರೆ. ಏನೋ ಟೆಂಟ್ ಥರ ಹಾಕಿದ್ದಾರೆ. ನೋಡೋಣ ಬನ್ನಿ. ಒಳ್ಳೆ ಜೀಪ್, ಹಳೆ ಜೀಪ್ ನೋಡ್ಬೋದು. ಲೋಡ್ ಗಾಡಿಗಳು ಹಾಕೊಂಡು ಹೋಗ್ತಾ ಇದ್ದಿದ್ದು ಜೀಪು ಹಿಂಗೆ. ಮತ್ತು ಇನ್ನೊಂದು ಸ್ಟೋರಿ, ಇಲ್ಲಿ ಬೈಕ್ಗಳಿದೆ. ಇದೇನು ಇಟ್ಟವ್ರೆ, ಇದು ಪ್ಯಾರಾಗ್ಲೈಡಿಂಗ್ ಯೂಸ್ ಮಾಡ್ತಾರಲ್ಲ, ಅದಾ ಚೆನ್ನಾಗಿರುತ್ತೆ. ಇಲ್ಲೊಂದು ಗಾಡಿ ಬಂದಿದೆ, ನೋಡ್ಬೋದು ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಕ್ಲ್ಯಾಂಪಿಂಗು. ಇವಾಗೆಲ್ಲ ಬಟನ್ ಸಿಸ್ಟಮ್, ಮುಟ್ಟಿದ್ರೆ ಬಂದುಬಿಡುತ್ತೆ. ಇವಾಗೆಲ್ಲ ಲಕ್ ಅಂತ ಓಪನ್ ಮಾಡಬೇಕಾಗಿತ್ತು. ಬೈಕು ಚೆನ್ನಾಗಿದೆ, ಯೆಲ್ಲೋ, ಗ್ರೀನ್, ಬ್ಲೂ. ಅದು ಜೀಪ್ ಇದೆ, ಪುಚ್ ಅಂತ ಇದೆ. ಪುಕ್ ಇಲ್ಲಾಂದರೆ ಪುಚ್. ಓಹೋ, ಯಾವುದೋ ಇದು ಸಫಾರಿ ಕರ್ಕೊಂಡು ಹೋಗೋ ಗಾಡಿ ಥರ ಇದೆ. ಸೈಡಿಂದ ತೋರಿಸ್ತೀನಿ. ಯಾವ ಥರ ಇದೆ ನೋಡ್ಬೋದು. ಇದು ಸಖತ್ತಾಗಿದೆ. ಅದು ಹೇಳಿದ್ರೆ ಇಂಜಿನ್ ಇಲ್ಲಂತೆ, ಕರೆಂಟ್ ಗಾಡಿ ಅನ್ಸುತ್ತೆ ಅದು. ಯಾವ ಸಫಾರಿಗೆ ಹೋದಾಗ ಚೆನ್ನಾಗಿರುತ್ತೆ. ಇದೂ ಚೆನ್ನಾಗಿದೆ, ರೆಡ್ ಕಲರ್ದು, ಯೆಲ್ಲೋ ಕಲರ್ದು ಗಾಡಿ. ಯಾವ ಥರ ಬ್ಲೂ ಕಲರು, ರೆಡ್ ಕಲರ್ ಗಾಡಿ.
MYB8375/1100 ಸೆಲೆಕ್ಟ್. ನೋಡಿ, ಮಹಾರಾಷ್ಟ್ರನಲ್ಲಿ ಟ್ಯಾಕ್ಸಿ ಇತ್ತಲ್ಲ, ಮೊನ್ನೆ ಇದನ್ನು ರಿಟೈರ್ಮೆಂಟ್ ಕೊಟ್ಟರು. ಮೊನ್ನೆವರೆಗೂ ಈ ಗಾಡಿಗಳು ಓಡ್ತಾಯಿದ್ರು, ಖಾಲಿ ಪೀಲಿ ಗಾಡಿಗೆ ಇಡ್ತಾ ಅಂತ ಇದ್ದಾರೆ. ಇದನ್ನು ಖಾಲಿ ಪೀಲಿ ಅಂದರೆ ಎಲ್ಲೋ ಇಲ್ಲಿ ಆರೆಂಜ್ ಹೊಡೆದಿಟ್ಟವ್ರೆ, ಮೇಲ್ಗಡೆ ಎಲ್ಲ ಇರ್ತಾಯಿತ್ತು. ಇವಾಗವರೆಗೂ ಯೂಸ್ ಆಗ್ತಾಯಿದ್ದಿದ್ದು ಗಾಡಿಗಳು. ಮೀಟ್ರ್ ನೋಡ್ಬೋದು ಯಾವ ಥರ ಇದೆ, ಫ್ರಂಟ್ ಮೀಟ್ರ್ ಇದೆ, ಸಖತ್ತಾಗಿ ಇರ್ತಾಯಿತ್ತು. ಅಂಬಾಸಿಡರ್ ನೋಡ್ಬೋದು. ಅಂಬಾಸಿಡರ್ ನಾನು ಓಡಿಸಿದ್ದೀನಿ ಒಂದೇ ಒಂದು ಜಮಾನದಲ್ಲಿ. ಚಾಲೂಲಿಸೆ ಗಾಡಿ. ಎವಿ ಗಾಡಿಗರು ಚಿಕ್ಕನಿದ್ದಾಗಿತ್ತು ಸ್ವಲ್ಪ, ಅಂದರೆ ಎಂಗೇಜಿಗೆ ಬರೋವರೆಗೂ ಒಬ್ಬರ ಹತ್ರ ಇತ್ತು, ನಮ್ಮ ಮನೆ ಗೊತ್ತಿರೋರ ಹತ್ರ ಓಡಿಸಿದ್ದೆ, ಸೀನಿಯಣ್ಣ ಹತ್ರ ಅಂತ. ಸಖತ್ತಾಗಿರ್ತಾಯಿತ್ತು. ಸೀನಿಯಣ್ಣ ಕಡೆ ಹೋಗ್ತದೆ ಗಾಡಿ. ಇದು ಡಾಟ್ಸನ್ ಫಸ್ಟ್ ವರ್ಗೂ ಇತ್ತು. ಗ್ರೀನ್ ಕಲರ್ ಯಾವುದೋ ಗಾಡಿ ಇದೆ ಅನಿಸುತ್ತೆ, ವಿಲ್ಲಿಸ್ ಅಂತೆ. ವಿಲ್ಲಿಸ್ ಟ್ರಕ್ ಯಾವ ಥರ ಇದೆ ಅಂತ ನೋಡ್ಬೋದು. ಪುಷ್ಪಾಲರಿಗರು ಪುಷ್ಪ ಈ ನಮ್ಮ ತೆಗೆಯದೆ ರೆಡ್ವುಡ್ ಸಾಜಮಂದಿ ಪುಷ್ಪ ಗಾಲಿಗಿನ ಜಾತತ್ತಲ್ಲ, ರೆಡ್ವುಡ್ ರಕ್ತ ಚಂದ. ಧರ್ಮಸ್ಥಳ ಕ್ಷೇತ್ರಾಧಿಕಾರಿಗಳದ್ದು ನೋಡ್ರಿ, ಅಲ್ಲಿಗೆ ಕರೆಕ್ಟಾಗಿದ್ದಿದ್ದು ಈ ಲಾರಿಗಳೆಲ್ಲ. ಶ್ರೀ ಧರ್ಮಸ್ಥಳ. ಧರ್ಮಸ್ಥಳದೂ ಇಲ್ಲ ಇಂಥದ್ದು ಇರ್ಬೋದು ಅನಿಸುತ್ತೆ ನನಗೆ ಅನ್ಸಂಗೆ. ಟಾಟಾ ಅವ್ರದ್ದು ಲಾರಿ ನೋಡ್ಬೋದು. ಟಿ ಅಂತ ಇದೆಲ್ಲ ನೋಡಿದ್ದೀರಿ ನಾವು ಚಿಕ್ಕವರಿದ್ದಾಗ, ಟಾಟಾ ಲಾರಿಗಳು. ಏನು ಬಿಲ್ಡ್ ಕ್ವಾಲಿಟಿ ಇರೋದು ಗುರು ಇವೆಲ್ಲ, ಸೆಕ್ಸಿಗಳು. ಇದು ಬೇರೆ ಕಂಪ್ನಿದು, ಇದು ಬಂದ್ಬಿಟ್ಟು ಟಾಟಾದು. ಅಲ್ಟಿಮೇಟ್ ಆಗಿದೆ. ಆ ಟೈರ್ಗಳು ಇದು ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿಗಳಿವೆಲ್ಲ ಚೆನ್ನಾಗಿದೆ. ವಿಂಟೇಜ್ ಮೆಮೊರೀಸ್, ಮಸ್ಟ್ ಸಿ ಪ್ಲೇಸ್. ಲೈಕ್ ಯಾರಾದರೂ 90s ಕಿಡ್ಡು ಮತ್ತು 80sಲ್ಲಿ ಹುಟ್ಟಿರೋರಿದ್ದರೆ ವಿಲ್ ರೀಕಾಲ್ ಯುವರ್ ಮೆಮೊರೀಸ್. ಕೇಪಾಸ್ ಅಂತ ಯಾವುದೋ ಆರ್ಮಿ ಟ್ರಕ್ ಅನಿಸುತ್ತೆ. ಆರ್ಮಿ ಟ್ರಕ್ಕಾ? ಟೈರ್ಗಳು ಏನು ಗುರು ಇದು? ಇದು KPA3 ಅನಿಸುತ್ತೆ. ಇಲ್ಲಿ ನೋಡೋಣ, ಯಾವುದೋ ರಷ್ಯನು ಇಲ್ಲಾಂದರೆ ಯುಕ್ರೇನಿಯನ್. ಕ್ರ್ಯಾಸ್ 260 ಮಿಲಿಟ್ರಿ ಟ್ರಕ್, ಕಂಟ್ರಿ ಆಫ್ ಒರಿಜಿನ್ ಯುಕ್ರೇನ್ದು ಗುರು. ಹೆಂಗಿದೆ ನೋಡು ಗುರು, ಆ ರಷ್ಯನ್ಸು ಈ ಯುಕ್ರೇನ್ಸು ಬಿಲ್ಡ್ ಕ್ವಾಲಿಟಿ ಗುರು. ಅಲ್ಟಿಮೇಟ್ ಸಖತ್ತಾಗಿದೆ. ಏನು ಟೈರ್ಗಳು ಗುರು, ಟೈರ್ ಸೈಜ್ಗಳು. ಹರಿಕಾ ಸಖತ್ತಾಗಿದೆ ಗುರು. ಬ್ಯಾಕ್ ಪೋರ್ಷನ್ ನೋಡ್ಬೋದು. ಪ್ರಾಬ್ಲಿ ಏನಾದರೂ ಮೌಂಟ್ ಮಾಡೋಕ್ಕೆ, ಯಾವುದಾದ್ರೂ ರಾಕೆಟ್ ಲಾಂಚರ್ಸು ಅಂಥದ್ದು ಮೌಂಟ್ ಮಾಡೋಕ್ಕೆ, ಇಷ್ಟಿಷ್ಟು ದೊಡ್ಡ ಟೈರ್ಸು ಇದು ಮಾಡೋಕ್ಕೆ, ರಾಕೆಟ್ ಲಾಂಚರ್ಸ್ನೆಲ್ಲ ರಾಕೆಟ್ ಮತ್ತು ಇಲ್ಲಾಂದರೆ ಯಾವುದೋ ರೇಡಾರ್ ಮೌಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದಿದ್ದು ಅನಿಸುತ್ತೆ. ಹಿಯರ್ ವಿ ಕಮ್ ಫಾರ್ ದ ಲೇಟೆಸ್ಟ್ ಪಾರ್ಷಿಯಲಿ ಮಾಡರ್ನು. ಯಾವುದಂದರೆ ಬೆನ್ಸ್ ವಿಂಟೇಜ್ ಸೀರೀಸು. ಹಳೆ ಬೆನ್ಸ್, ರಾಜ ಓಡಾಡೋಗ್ತಾ ಇದ್ರಲ್ಲ, ಮಹಾರಾಷ್ಟ್ರದ ಬೆನ್ಸು. ಯಾವ ಸೀರೀಸು? ಜರ್ಮನ್ ಮೇಕು, 2008 ಮಾಡಲ್ಲು. ಇವೆಲ್ಲ ಇದು ಸಿಗ್ಬಿಡುತ್ತೆ ಅನಿಸುತ್ತೆ, ಇದು ಸಿಗಲ್ಲ, ಕಷ್ಟ. ಸೊ 1980s ಮರ್ಸಿಡೀಸ್ ಬೆನ್ಸ್ 210 DW, German make. And here's BMW series 32/7. ಸೆಕ್ಸಿ ಆಗಿದೆ ನೋಡಿ, ಯಾವ ಥರ ಇದೆ ಅಂತ. ಒಳ್ಳೆ ಇದು ನೋಡ್ಬೋದು. ಈಗ ಅದು ಟೊಯೋಟಾ, ನನ್ನ ಹತ್ರ ಇರೋದು ಟೊಯೋಟಾ. ಇದನ್ನು ಟೊಯೋಟೋ ಕರೋಲಾ ಮತ್ತೇನು ಬೇರೆ ಥರನೂ ಬಿಟ್ಟಿದ್ದ. ಇದು ಹಳೆ ಕರೋಲಾ. ಅದಕ್ಕೆ ಕರೋಲಾಗೆ ಇನ್ನೊಂದು ಸಾಂಗ್ ಬರ್ತಾಯಿತ್ತು, ಶೇಕ್ ಬಾನ್ ಅಂತ ಫುಟ್ಬಾಲ್ ಟೈಮಲ್ಲಿ. 90s ಕಿಡ್ ಇದ್ದರೆ ಜ್ಞಾಪಕ ಇರುತ್ತೆ. ಇದು ಮರ್ಸಿಡೀಸ್ ಬೆನ್ಸು 200D ಕೆ ಇರುತ್ತೆ. ಯಾಕೆ ಅದು ಇರಬಾರ್ದ? ಜಾಗೂರ್ ಅಲ್ಲಿ ನೋಡ್ಬೋದು. ಅಲ್ಲಿ ಇರೋ ಜಾಗ್ವಾರ್ ಸಿಂಬಲ್ ನೋಡಿ ಹೇಳ್ಬೋದು, ದಿಸ್ ಈಸ್ ಎ ಜಾಗ್ವಾರ್ ಅಂತ. ಇಟ್ಸ್ ಎ ಜಾಗೂರ್. ಸೆಕ್ಸಿ ಜಾಗೂರ್ ನೋಡ್ಬೋದಲ್ಲ ಯಾವ ಥರ ಇದೆ ಅಂತ. ಸೊ ಇದು ಯಾವುದಿದು? ಇಟ್ರೋ, ಕ್ಯಾಡಿಲ್ಯಾಕ್, ಫ್ಲೀಟ್ವುಡ್.
USA. US make. USA. ಇದ್ಯಾವುದಿದು ಸ್ಟ್ಯಾಂಡರ್ಡ್ 2000 ಅದು ಗೊತ್ತಿಲ್ಲ ಗುರು, ಯಾವುದೋ ಒಳ್ಳೆಯ ಗಾಡಿನೇ. ಹಾಂ, ಮ್ಯಾನುಫ್ಯಾಕ್ಚರಿಂಗ್ ಕರೆಂಗೆ ಅಂತ ಯಾವುದು ಇದು ಮಾಜ್ಡಾ ನೋಡ್ಬೋದು, ಮಾಜ್ಡಾ ಕಾರ್ಸ್. ಯಾವುದೋ ಜೋಕ್ ಇತ್ತು ಒಂದು ಇದರಲ್ಲಿ. तुम्हारा कौन सा कार है ಅಂದರೆ ಮಾಜ್ಡಾ ಅಂತ. ನಾನು क्या बोला गाली देता ಇರೋದ್ರೆ ಏ ಮಾಜ್ಡಾ ಮೀನ್ಸ್ ಮಾಜ್ಡಾ, ಓ ಅಚ್ಚಾ ಮಾಜ್ಡಾ बोल रहे हैं ಜಪಾನ್ ಕಾರ್. ಕೇಳಕ್ಕೆ ಮಾತ್ರ ಕೆಜಕ್ಕಿತ್ತು. ಅದೇ ಜಪಾನ್ ಅವನು ವಿಚ್ ಇಸ್ ದ ಕಾರ್ ಯು ಹ್ಯಾವ್ ಅಂತಾನೆ, ಅವನು ಮಾಜ್ಡಾ ಅಂತಾನೆ. ಹಂಗೆ ಇಟ್ಸ್ ಮಾಜ್ಡಾ ನಾಟ್ ಮಾಜ್ಡಾ. ಕಾಂಟೆಸಾ ಇದನ್ನು ಫೇಮಸ್ ಕಾರು ಗುರು, ಬೆಜ್ಜ ನೋಡವೆ ನೋಡು. ಬ್ಯಾಕ್ ಸೀಟ್ಗಳು 4 ಜನ, ಆರಾಮಾಗೆ 3 ಜನ ಕುತ್ಕೊಬೋದಾಗಿತ್ತು, ಚೆನ್ನಾಗಿದೆ. ಕಾಂಟೆಸಾ ಅಂತ ಜಾಸ್ತಿ ನೋಡಿದ್ದೀನಿ ಈಗಿನ ಕಾಲದಲ್ಲಿ ಅಂದರೆ ಲೈಕ್ 90sಲ್ಲಿ. ಅಂಬಾಸಿಡರ್ ಅನಿಸುತ್ತೆ. ಮತ್ತು ಓಡಿಸಿದ್ದೀರಿ ಗುರು, ಎಲ್ಲ ಓಡಿಸಿದ್ದೀರಿ ಅಂದರೆ ಹೇಳಕ್ಕೆ ಒಂದಿದು ಇಂಡಿಯನ್ ಏರ್ಫೋರ್ಸ್ ಅನಿಸುತ್ತೆ. ಆರ್ಮಿ ಅಂತ ಹಾಕಿದೆ ನೋಡಿ, ಆ ಸಿಂಬಲ್ ಬಂದರೆ ಅದು ಏರ್ಫೋರ್ಸ್ದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಅದನ್ನು ಅಂಬಾಸಿಡರ್. ಇದ್ಯಾವುದಿದು ಚಿಕ್ಕದು ನ್ಯಾನೋ ಥರ ಐತೆ, ಡೇವ್ ಮ್ಯಾಟಿಸ್. ಇವೆಲ್ಲ ನೋಡಿದ್ದೀರಿ ಗುರು. ಏಯ್ ಕಲರ್ ಜಿಗಾಲಿ ಇದು ಟೆಂಪೋ ಟ್ರಾವೆಲ್. ಇದರಲ್ಲಿ ಓಡಾಡಿದ್ದೀನಿ ಗುರು, ಟ್ರಿಪ್ಗೆಲ್ಲ ಹೋಗಿದ್ದೀರಿ ನಾವು ಇದರಲ್ಲಿ. ಟೆಂಪೋ ಮೆಟೋಡರ್ಗಳು ಎಲ್ಲ ವಿಂಟೇಜ್ ಮೆಮೊರೀಸ್ನ ರೀಕಾಲ್ ಮಾಡಬೇಕಂದ್ರೆ ಇಲ್ಲಿ ಬರ್ಬೋದು ಗುರು. ಫುಲ್ಲು ಗ್ರೀನ್ ಕಲರ್ ಇರೋದೇ, ಅದೇ ಗ್ರೀನ್ ಕಲರ್ ಇರೋದ್ರೆ ಇದೆಲ್ಲ ಜಾತ್ರೆ ಥರ ಇರ್ತಿರಲಿಲ್ಲ, ಬಟ್ ಗ್ರೀನ್ ಕಲರ್ ಇರೋದು. ಇದರಲ್ಲೆಲ್ಲ ಟ್ರಿಪ್ಗಳು ಹೋಗಿದ್ದೀರಿ ನಾವು ಚಿಕ್ಕವರಿರೋವಾಗ. ಇದ್ಯಾವುದೋ ಯೆಲ್ಲೋ ಕಲರ್ ಬಂಬಲ್ ಬಿ ಥರ ಇದೆ, ಗೊತ್ತಿಲ್ಲ ಯಾವುದಂತ. ಸಿಫನಿ ಡಾಲ್ಫಿನ್ ಸಲೂನ್ ಅಂತೆ, ಚೆನ್ನಾಗಿದೆ. ಸಾರಿ ನೋಡ್ಬೋದಲ್ಲ ಯಾವ ಥರ ಇದೆ ಅಂತ. ಚಿಕ್ಕದು ಎಲಿ ಕಾರ್ ಅಂತಾರೆ. ಈ ಕಡೆ ಜೇಗ್ದಾರೆ ಎಲಿ ಕಾರ್ ಅಂತಾರೆ. ಇದು ನೋಡಿದಿರಿ ಗುರು, ಇದು ಯಾವುದು ಇದು ಎಲೆಕ್ಟ್ರಿಕಲ್ EV ಕಾರ್. ಇದು ಇವಾಗಿದೆ, ಯಾರು ಎತ್ಕೊಂಬಂದು ಟೈಮ್ ಪಾಸ್ ನಿಲ್ಸವ್ರೆ. ಏನದು ರೇವಾ ಕಾರ್ ಕರೆಕ್ಟ್. ಏಯ್ ಕಮಾನ್ ರೀ, JCB ಇದು ಚಿಕ್ಕ ಮಗು, 6 ತಿಂಗಳ ಮಗು ಇದ್ದಂಗಿದೆ. ಇದು ಯಾವುದೋ ಯಾವ ಕಂಪ್ನಿದಂತೆ, ಯಾವುದು ಫೀಲ್ಡ್ ಮಾರ್ಷಲ್ JCB ಇದು ಚಿಕ್ಕ ಮಗು. ಹಾಂ, ಚೆನ್ನಾಗಿದೆ ಅಲ್ವಾ, ಫೀಲ್ಡ್ ಮಾರ್ಷಲ್ ಅಂತ. ನೈಸ್, ಗುಡ್, ಗೋಯಿಂಗ್ ಆನ್ ಗುಡ್. ಇಲ್ಲ ನಮ್ಮ ಡೇವು ಕಾರು, ಟೆಂಪೋ ಟ್ರಾವೆಲ್, ಟೊಯೋಟಾ ಯಾವುದೋ ಬೇರೆ ಮಾಡಲು ಹಂಗೆ ಯೂಸ್ ಮಾಡ್ತಾ ಎತ್ಕೊಂಬಂದು ಇಲ್ಲಿ ನಿಲ್ಸ್ದಂಗೆ ಅವರೇ. ನೋಡ್ಬೋದು ಯಾವ ಥರ ಇದೆ ಅಂತ. ರೋವರ್ ಮ್ಯಾಂಟೆಗೋ ಅಂತೆ, ಚೆನ್ನಾಗಿದೆ. ನೈಸ್ ಕಾರ್ ಕಲೆಕ್ಷನ್ಸ್ ಇವೆಲ್ಲ ಹೊಸದಿವೆ. ಈ ಕಾರ್ನ ಮೊನ್ನೆ ತಗೊಳ್ತಾ ಇದ್ವಿ, ಹೊಂಡಾಯ್ದು ತಗೊಳ್ಳೋಣ ಅಂತ ಇದ್ದೆ. 1 ಲಕ್ಷ ರೂಪಾಯಿ ಕೊಟ್ಟು ವಾಪಸ್ ತೊಗೊಂಡು ಮತ್ತೆ ಹೊಸದು ತಗೊಂಡೆ. ದೀಸ್ ಆಲ್ ಮೆಮೊರೀಸ್. ನೈಸ್. ಸೊ ಗೈಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಶೇರ್. ಹಳೆ ಯಾವುದೋ ವೀರಬಳ್ಳಾಳ ಎಂದು ಇದಾಕಿದೆ. ಪಂಜುರ್ಲಿ ದೈವ. ಪಂಜುರ್ಲಿ ಅದು ಇದಿದೆ ನೋಡಿ, ಮುಖವಾಡ ಇದೆ. ನಮ್ಮ ಕಾಂತಾರ ಫಿಲಮಲ್ಲಿ ಇದೆಯಲ್ವಾ, ಅಂತ ಲೈಟೆಲ್ಲ ಹಾಕಿಟ್ಟಿದ್ದಾರೆ ನೋಡ್ಬೋದು. ಪಂಜುರ್ಲಿಲಿ ಮುಖವಾಡ. ಹಾಗೆ ಇದೆಲ್ಲ ಕೋಸ್ಟಲ್ ಕರ್ನಾಟಕದ್ದು, ಅಂದರೆ ನಮ್ಮದು ವೀರೇಂದ್ರ ಹೆಗ್ಗಡೆ ಅವರು ಆ ಕಡೆ ಏರಿಯಾದವರಲ್ವಾ, ಸೊ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಮುಖವಾಡಗಳು ಎಷ್ಟು ಭಯಂಕರವಾಗಿದೆ ನೋಡ್ಬೋದು. ಬಟ್ ಇಟ್ ಈಸ್ ಗುಡ್, ಚೆನ್ನಾಗಿದೆ. ಎಲ್ಲ ವಿಂಟೇಜ್ ಕಲೆಕ್ಷನು, ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಮೆಟೀರಿಯಲ್ಸು ಎಲ್ಲ ಇಟ್ಟವ್ರೆ, ಚೆನ್ನಾಗಿದೆ. ಎಲ್ಲ ಮರದ ಇದು ಎಲ್ಲ ನನಗನ್ಸ್ದಂಗೆ ಇದೆಲ್ಲ ಕೋಸ್ಟಲ್ ಕರ್ನಾಟಕದ ಎಲ್ಲ ಯುಟೆನ್ಸಿಲ್ಸು, ಹಳೇ ಮೆಟೀರಿಯಲ್ಗಳೆಲ್ಲ, ಚಿಕ್ಕ ಬುಟ್ಟಿಗಳು ಎಲ್ಲ
ನೋಡ್ಬೋದು. ಗ್ಲಾಸ್ ಹಾಕ್ಕೊಂಡು ಮೇಲ್ಗಡೆ ಹೊಡಿದಿರ ಇದಕ್ಕೆ ಕಲ್ಲಿನ ವೆಯ್ಟ್ಸು, ವೆಯ್ಟ್ಸಲ್ಲಿ ನೋಡ್ಬೋದು ಯಾವ ಥರ ಇರುತ್ತೆ. ಗರಗಸ ಮರ ಕುಯ್ಯೋಕ್ಕೆ ಯೂಸ್ ಮಾಡ್ತಾಯಿದ್ರಲ್ಲ, ಮತ್ತು ಬಾವಿನಲ್ಲಿ ನೀರು ತೊಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ಅದ್ರ ಮೇಲೆ ರೋಪ್ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ರು. ಅಂಡೆ ಕಾಯ್ಸೋಕ್ಕೆ, ನೀರು ಕಾಯ್ಸೋಕ್ಕೆ ಅಂಡೆ ಕೆಳಗಡೆ ಕಡ್ಗೆ ಐತಿ. ಇದೇನಕ್ಕೆ ಅಂತ ಗೊತ್ತಿಲ್ಲ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ತಕ್ಕಡಿ ನಮ್ಮ ಸೆಟು ಅಂಗಡಿಗಳಲ್ಲಿ, ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ರು. ನೋಡ್ಬೋದು ಯಾವ ಥರ ಇದೆ. ಎಲ್ಲ ಒಂದ್ಸಲ 1 ಡೇ ವಿಸಿಟ್, 50 ರೂಪಾಯಿ ಟಿಕೆಟ್, ಮೋಸನೇ ಇಲ್ಲ ಗುರು. ಎಲ್ಲ ಹಳೆ ವಸ್ತುಗಳು ಎಲ್ಲ ವಾಸ್ಗಳು ಶೋಕೇಸ್ಗಳಿಗೆ ಇರ್ತಾ ಇರಲ್ಲ, ಆ ಥರ ಇದೆ. ಇಡ್ಲಿ ಹಾಕೋದು, ಪಡ್ಡು ಹಾಕೋದು, ಅಷ್ಟು ದೊಡ್ಡ ಇಡ್ಲಿಗಳು ಹಾಕ್ತಾಯಿದ್ರೇನೋ ಅದರಲ್ಲಿ, ಪಡ್ಡು ಅಲ್ಲಿ ಎಲ್ಲ ಹಳೆ ಐಟಮ್ಗಳೆಲ್ಲ, ತಟ್ಟೆಗಳು ನೋಡ್ಬೋದು ಯಾವ ಥರ ಇದೆ ಅಂತ. ಪಂಜುರ್ಲಿ ದೈವದ ಹಿಂದಿನ ಮುಖವಾಡ. ಕ್ಯಾಮ್ರಾ ಅನಿಸುತ್ತೆ ಇದು, ಕ್ಯಾಮ್ರಾ ಅನಿಸುತ್ತೆ. ಇಲ್ಲಿ ಹಾಕ್ಬಿಟ್ಟು ಕಣ್ಣು ಹಾಕ್ಬಿಟ್ಟು ಆ ಕಡೆ ಇದು ಮಾಡ್ತಾಯಿದ್ರೆ ನಾವು ಕರೆಕ್ಟ್. ಐ ಥಿಂಕ್ ಇಟ್ಸ್ ಎ ಕ್ಯಾಮ್ರಾ, ಗೋಲ್ಡನ್ ಕ್ಯಾಮ್ರಾ. ದಟ್ ವಾಸ್ ವೆರಿ ಸೀನ್ ಟೈಪ್ ರೈಟರು. ಒಂದು ಸಲ ಜಮಾನದಲ್ಲಿ ಕ್ಲಾಸ್ಗೆ ಹೋಗಿದ್ದೆ, ಬಟ್ ವೇಸ್ಟ್ ಆಗೋಯ್ತು. ಲೆಟರ್ ನಾಟ್ ರೈಟಿಂಗ್, ಇಟ್ಸ್ ಎ ಟೈಪಿಂಗ್. ಹಳೆ ಟೈಪ್ ರೈಟರ್ಗೆ ಹಳೆ ಟೈಪ್ ರೈಟರ್. ಇದು ನೋಡ್ಬೋದು, ಮೈಕ್ರೋಸ್ಕೋಪ್. ಟೆಲಿಸ್ಕೋಪ್, ಮೈನರ್ ಟೆಲಿಸ್ಕೋಪ್. ಅದು ಮೀಟ್ರ್ಗಳೆಲ್ಲ ಇದೆ, ಎಲ್ಲ ಹಳೆದೆಲ್ಲ ವಿಂಟೇಜ್ ಮೆಮೊರೀಸ್. ಟ್ರಂಕ್ ಡೈಲಿಂಗು. ಫೋನ್ಗಳು ನೋಡ್ಬೋದು, ಫೋನ್ಗಳು ಎಷ್ಟು ಚೆನ್ನಾಗಿದೆ. ಹಲೋ ಇದನ್ನು ಕಿರ್ಕ್ ಅಂತ ಹಿಂಗೆ ನಂಬರ್ ಡೈಲ್ ಮಾಡ್ತಾರೆ. ಐರನ್ ಬಾಕ್ಸ್ ಟೆಲಿಸ್ಕೋಪ್ ನೋಡ್ಬೋದು. ನಮ್ಮನ್ನು ಕಂಡುಹಿಡಿದ್ಬಿಟ್ಟು ಐರನ್ ಬಾಕ್ಸ್ ನೋಡ್ಬೋದು ಯಾವ ಥರ ಇದೆ ಅಂತ. ಇದೇನೋ ಸರ್ವೆ ಮಾಡೋಕ್ಕೇನೋ ಯೂಸ್ ಮಾಡ್ತಾರಲ್ಲ, ಆ ಥರ ಕ್ಯಾಮ್ರಾ ಇದ್ದಂಗಿದೆ, ವಿಂಟೇಜ್ ಕ್ಯಾಮ್ರಾ. ಎಲ್ಲ ಪೇಂಟಿಂಗ್ಸ್ ಎಲ್ಲ ನೋಡ್ಬೋದು. ಶಿವ, ಕೃಷ್ಣ, ರುಕ್ಮಣಿ ಎಲ್ಲ ಹಳೆ ದೈವರುಗಳದ್ದು. ಇದನ್ನು ಲೈಕ್ ಸೇವ್ ಮಾಡಿ ಇಟ್ಕೊಂಡಿರೋದೇ ಗ್ರೇಟ್ನೆಸ್ಸು. ನಮ್ಮ ವಿಷ್ಣು ಅನಿಸುತ್ತೆ, ಅದು ಬಂದ್ಬಿಟ್ಟು ಅವ್ರದ್ದು ಏನಂತಾರೆ, ಗರುಡ ಆದಮೇಲೆ ವಿಮಾನ, ಪುಷ್ಪಕ ವಿಮಾನ. ಎಸ್ ನಾವು ಈ ಗಾಡಿ ಪುಷ್ಪಕ ವಿಮಾನ. ಇಲ್ಲಿ ಬಂದ್ಬಿಟ್ಟು ರಾಮ ಅನಿಸುತ್ತೆ, ರಾಮ, ಲಕ್ಷ್ಮಣ, ಸೀತೆ, ಹನುಮ. ಸೂಪರ್ ಆಗಿದೆ ಅಲ್ವಾ. ಇದು ಪರಶುರಾಮ ಅನಿಸುತ್ತೆ, ಇಲ್ಲೇ ಇದೆ ನೋಡಿ, ಪರಶುರಾಮನ ಅವತಾರ. ಇದು ನಂದ್ಬಿಟ್ಟು ರಾಮ, ಸೀತೆ, ಲಕ್ಷ್ಮಣ, ಗರುಡ, ಹನುಮಂತ. ಸೂಪರ್ ಆಗಿದೆ ಅಲ್ವಾ. ಇದೆಲ್ಲ ರಾಜರದು. ಮೈಸೂರು ವಿಂಟೇಜ್ ಮೆಮೊರಿ. ಕೃಷ್ಣ, ಇದೆಲ್ಲ ರೀಸೆಂಟಾಗಿ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. பல்லாண்டு பல்லாயிரத்தாண்டு பல கோடி நூறாயிரம். ಚೆನ್ನಾಗಿ ಇಲ್ಲಿ ನೋಡ್ಬೋದು ಮಾರ್ಕೆಂಡೇಯನ ಕಾಪಾಡ್ತಾ ಇರೋದು ಶಿವ. ಅವರಿಗೆ ಇದೇನೋ ಇದೆ ನೋಡೋಣ ಬನ್ನಿ. ನೀರು ಕುಡಿಯುತ್ತೋ ಅದರಲ್ಲಿ ನೀರು ಹಾಕ್ಬಿಟ್ಟು ವಿಂಟೇಜ್ ನೀರು ಹಾಕ್ಬಿಟ್ಟು ಕೂಲ್ ಮಾಡಿಡೋಕ್ಕೆ ಹೇಳ್ತಾ ಇದ್ದಿದ್ದು ಅನ್ಸುತ್ತೆ, ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದ್ಯಾಟ್. ದಿಸ್ ಈಸ್ ಬಾಯ್ಲರ್ ಐ ಥಿಂಕ್. ಆ್ಯಂಡ್ saxophone, it is called saxophone. Beautiful saxophone you can see. Gramophone. That is saxophone, this is gramophone. ಮತ್ತು ಗ್ರಾಮ ದೈವತೆ ನೋಡ್ಬೋದು.
ನಮ್ಮ ಕಡೆ ಇದನ್ನು ಕರಪಸ್ವಾಮಿ ಅಂತಾರೆ, ಊರಿನ ಮಾಡೋರು. ಆ ಕಡೆ ಎಲ್ಲ ಏನೇನೋ ಇದೆಯೋ ಇಲ್ಲಿದ್ದಾರೆ. ಓ, ಹಳೆಯ ಲೆಟರ್ಸ್ ಎಲ್ಲ ಇದೆ ನೋಡ್ಬೋದು. ಮೈಸೂರು ಸ್ಟಾರ್ ಗ್ರಂಥಗಳು, ಹಳೆಯ ಗ್ರಂಥಗಳು ಯಾವ ಥರ ಇದೆ. ತಾಳೆ ಪತ್ರದ ಗ್ರಂಥಗಳು ಅಂತಾರಲ್ಲ, ಮಹಾಭಾರತ ಜೈಮಿನಿ ಅಂತೆ ಸಂಖ್ಯೆ ಸಖತ್ತಾಗೈತೆ. ಕೆಳ ಪಂಚಾಂಗ, ಯುವ ಸಂವತ್ಸರ ಪಂಚಾಂಗ. ಮತ್ತು ಇದು ನೋಡಿ, ತಾಳೆ ಪತ್ರದ ಮೇಲೆ ಬರೆದಿರೋದು ಶಾಸನ. ಯಾವುದೋ ಹೊಯ್ಸಳರದ್ದು ಈ ಥರನೇ ಇರ್ತಾ ಇದ್ದಿದ್ದು. ಶಿವ ಪಕ್ಕದಲ್ಲಿ ನಂದಿ. ಇವಾಗೂ ನೋಡ್ಬೋದು, ಅದರ ಕಲ್ಲುಗಳು ನೋಡ್ಬೋದು. ದೇವಸ್ಥಾನಗಳು, ಹೊಯ್ಸಳ ದೇವಸ್ಥಾನದಳೆ. ಗುರು ಏನು ಮುಗಿತಾನೆ ಇಲ್ಲ ಗುರು, ಇಷ್ಟೊಂದಿದೆ. ನಿಜವಾಗ್ಲೂ ಇಷ್ಟಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಳೆ ಕಾಯಿಗಳು ತೋರಿಸ್ತೀನಿ ಬನ್ನಿ. ಮತ್ತು ನೋಟ್ಸ್ ನೋಡ್ಬೋದು, ಕಾಯಿನ್ಸ್ ಆಯಿತು. ಬೇರೆ ಬೇರೆ ಕಂಟ್ರೀಸ್, ಬೇರೆ ಬೇರೆ ಕಂಟ್ರೀದು ಯಾವ ಥರ ಆಗಿರುತ್ತೆ, ಡಿಫ್ರೆಂಟ್ ಕಂಟ್ರೀಸ್ ನೋಟ್ಸ್ ನೋಡಿರಿ. ಸಲಾಮ್ ಅಲೈಕುಮ್ ಪಾಕಿಸ್ತಾನದ್ದು ಕೂಡ ಐತೆ. ನೋಡ್ಬೋದು ಸ್ಟ್ಯಾಂಪ್ಸ್ ನೋಡ್ಬೋದು ಯಾವ ಥರ ಇದೆ ಅಂತ. ಯಾವುದು ಇಂಜಿನ್ಗಳು ಅನಿಸುತ್ತೆ ಇವೆಲ್ಲ. ಇಲ್ಲ 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 ಥಿಯೇಟ್ರಲ್ಲಿ ಯೂಸ್ ಮಾಡ್ತಾರಲ್ವ, ಥಿಯೇಟ್ರಿಗೆ. ಅಲ್ಲಿ ನೋಡ್ಬೋದು ಲ್ಯಾಂಪ್ಗಳು. ಅದನ್ನೇನೋ ಅಂತಾರೆ, ಅದು ಬರ್ತಾಯಿಲ್ಲ ಕರೆಕ್ಟಾಗಿ, ಇವಾಗ ಬರ್ತಾಯಿರಲ್ಲ. ಫಿಲಮ್ ಕೂಡ ಬಂದಿತ್ತಲ್ಲ ಗುರು ಮೊನ್ನೆ, ಒಳ್ಳೆ ಫಿಲಮು. ಇವಾಗ ಕೊನೆಗೆ ಜ್ಞಾಪಕ ಬರ್ತಿದ್ದೀನಿ, ಹೇಳ್ತೀನಿ ಮತ್ತೆ ಹೆಸರು ಜ್ಞಾಪಕ ಬಂದಾಗ. ಬಾಯಲ್ಲಿದೆ ಬರ್ತಾಯಿಲ್ಲ. ಇದೇನು ಗುರು, ಏನೋ ಪ್ರೆಸ್ಸಿಂಗ್ ಮಿಷಿನ್ ಥರ ಇದೆ. ಯಾವುದು ಪ್ರೆಸ್ಸಿಂಗ್ ಮಿಷಿನ್ನು, ಹಳೆಯ ಶಿಲ್ಪಕಲೆ ಇದೆ ಅಲ್ಲಿ ನೋಡ್ಬೋದು. ತೋರಿಸ್ತೀನಿ ಬನ್ನಿ. ಓಲ್ಡ್ ಆ್ಯಂಡ್ ಬ್ರೋಕನ್ ಐಡಲ್ಸ್ ಆಫ್ ಗಾಡ್, ಸೂಪರ್ ಆಗಿದೆ ನೋಡ್ಬೋದು. ಇಲ್ಲೆಲ್ಲ ಇದು ನೋಡ್ಬೋದು, ಕತ್ತಿಗಳೆಲ್ಲ. ಶ್ರೀ ಆಂಜನೇಯ ವ್ಯಾಯಾಮ ಶಾಲೆ ಯಾವುದು ಇದಿರುತ್ತೆ, ಗರಡಿದು ಅನಿಸುತ್ತೆ. ಫುಲ್ಲು ತಲ್ವಾರ್ ನೋಡ್ಬೋದು, ಅದಕ್ಕೆ ಶೀಲ್ಡ್ ನೋಡ್ಬೋದು. ಚಿಕ್ಕ ಚಿಕ್ಕ ಕತ್ತಿಗಳು ಎರಡಿದೆ. ಹೆವಿ ತಲ್ವಾರ್ ಕೂಡ ಇದೆ. ಹರಿಗ ಇಲ್ಲಿ ನೋಡ್ಬೋದು, ಚಿಕ್ಕದು ಸಣ್ಣ ಸೈಜ್ ಪಿರಂಗಿ ಥರ ಇದೆ. ಪ್ರಾಬ್ಲಿ ಅದೇ ಅನಿಸುತ್ತೆ, ಏನು ನೇಮಿಂಗ್ ಏನು ಕೊಟ್ಟಿಲ್ಲ. ಬ್ಯಾರೆಲ್ ಲೆಂತ್ ನೋಡ್ಬೋದು, ಸಿಂಗಲ್ ಬ್ಯಾರೆಲ್ಲು. ಪ್ರಾಬ್ಲಿ ಅಲ್ಲಿ ಇಗ್ನೈಟ್ ಮಾಡಿಬಿಟ್ಟು ಮುಂದ್ಗಡೆಯಿಂದ ಒಂದು ಗನ್ ಶಾಟ್ ಹಾಕ್ಬಿಟ್ಟು ಹಿಂದ್ಗಡೆ ಬಾರೂದು ಹಾಕ್ಬಿಟ್ಟು ಅಲ್ಲಿ ಲೈಟ್ ಅಪ್ ಮಾಡಿ ಇದು ಮಾಡ್ತಾಯಿದ್ದಾರೆ ಪ್ರಾಬಬ್ಲಿ. ತಲ್ವಾರ್ಗಳು ನೋಡಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಫುಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ವಾರ್ಡ್ಸ್ ಇಲ್ಲಿ ನೋಡ್ಬೋದು. ಸೂಪರ್ ಆಗಿದೆ. ಇದು ಹ್ಯಾಂಡಿಗೆ ಗ್ಲೌಸ್ ಥರನೇ ಕ್ಲೀನಾಗಿ ಶೀಲ್ಡಿಂಗ್ ಕೂಡ ಮಾಡುತ್ತೆ. ಸೊ ಈ ತಲ್ವಾರ್ ನೋಡ್ಬೋದು, ಸಖತ್ತಾಗಿದೆ, ಸೂಪರ್ ಆಗಿದೆ. ಈ ಕಡೆ ಪಿಯರ್ಸಿಂಗ್ ಮೆಟೀರಿಯಲ್ ಇದು, ಅದರಲ್ಲಿ ಏಟು ತಗಲುತ್ತೆ ಅನಿಸುತ್ತೆ, ಹೊಡಿಬೋದು. ಸ್ಮಾಲ್ ಟೈಪ್ಸ್ ಆಫ್ ಸ್ವಾರ್ಡ್ಸ್ ಆ್ಯಂಡ್ ನೈಸ್ ಶೀಲ್ಡಿಂಗ್ ಗಾರ್ಡ್ಸ್. ನಮ್ಮ ಕ್ಯಾಪ್ಟನ್ ಅಮೇರಿಕಾದ ಶೀಲ್ಡಿಂಗ್ ಗಾರ್ಡ್ ಥರ ಗನ್ಸ್ ನೋಡ್ಬೋದು ಎಲ್ಲ. ಇವೆಲ್ಲ ನಾವು NCCನಲ್ಲಿ 0.2mm ಗನ್ ಯೂಸ್ ಮಾಡಿದ್ದಾರೆ. ಚಿಕ್ಕ ಗನ್ ಕೂಡ ಚೆನ್ನಾಗಿದೆ. ಪಿಸ್ತೂಲ್ಗಳು ನೋಡ್ಬೋದು ಎಲ್ಲ. ಅದಕ್ಕೆ ಬುಲೆಟ್ ಹಾಕ್ಬಿಟ್ಟು ಅದನ್ನು ಪಿಸ್ಟನ್ ಒಳಗಡೆ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಸೂಪರ್ಬ್ ಆಗಿದೆಯಲ್ಲ, ಒಳ್ಳೆ ವಿಂಟೇಜ್ ಕಲೆಕ್ಷನ್ ಗುರು. ಬಂದೆ ಮಸ್ಟ್ ವಿಸಿಟ್. ಬರೀ ಕಾರ್ ಅಂದ್ಕೊಂಡು ಎಂಟ್ರಿ ಹೊಡೆದಿದೆ, ಎಲ್ಲ ಇದೆ. ಪೆಟ್ರೋಮ್ಯಾಕ್ಸ್ ಅಕ್ಕನ ಇವಾಗ ಜ್ಞಾಪಕ ಬಂತು ನೋಡಿದ್ರು. ಅದನ್ನು ಅನ್ನೋದು ಬಂದುಬಿಟ್ಟು ಪೆಟ್ರೋಮ್ಯಾಕ್ಸ್ ಅಂತ. ಪೆಟ್ರೋಮ್ಯಾಕ್ಸ್ ಥರ ಇದೆ ಅಲ್ವಾ, ನೋಡ್ಬೋದು ಯಾವ ಥರ ಇದೆ. ಸಖತ್ತಾಗಿದೆಯಲ್ವಾ, ಹೀಗಿದೆ ಎಲ್ಲ ಚೆನ್ನಾಗಿದೆ. ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಬೋದು. ಸೊ
ಮಸ್ಟ್ ವಿಸಿಟ್ ಪ್ಲೇಸ್ ಅಂತೀನಿ. ಮೈಸೂರು ರೋಡಲ್ಲಿ ಬರುತ್ತೆ ಇದು. ಮೈಸೂರಿಗೆ ಹೋಗುವಾಗ ಏನೇನೋ ನೋಡ್ತೀರಾ, ಇದೆಲ್ಲ ನೋಡ್ಕೊಂಡು ಹೋಗಿ. ಟಯರ್ ಥರ ಸಿಂಬಲ್ ಬರುತ್ತೆ, ಲೆಫ್ಟ್ ಸೈಡಲ್ಲೇ ಕಾಣಿಸುತ್ತೆ. ಟುವರ್ಡ್ಸ್ ಮೈಸೂರಿಗೆ ಹೋಗುವಾಗ ಹೈವೇಯಿಂದ ಇಳಿದು ಯೂಟರ್ನ್ ತಗೊಂಡು ಬರಬೇಕು. ಚೆನ್ನಾಗಿದೆ. ಇದು ಜೀಸಸ್ ಸ್ವಾರ್ಡ್ ನೋಡ್ಬೋದು. ಜೀಸಸ್ ಇದ್ದಾರೆ ಸ್ವಾರ್ಡ್ ಮೇಲೆ. ಸಖತ್ತಾಗಿದೆ. ದ ಕ್ರಾಸ್ ಸ್ವಾರ್ಡ್ ಅಲ್ಲ, ಇದು ಬರೀ ಒಂಥರ ಲೈಕ್ ಮೆಟಲ್. ಹಾಂ, ಸೊ ಮೆಟಲ್ ಸೂಪರ್ಬ್ ಆಗಿದೆ. ಕ್ರೂಸಿಫೈಡ್ ಜೀಸಸ್ ಕ್ರೈಸ್ಟ್ ಸಖತ್ತಾಗಿದೆ. ಕೆಳಗಡೆ ಚರ್ಚ್ ಮೇಲೆ ಆ ಪೋಲ್ ಬಂದ್ಬಿಟ್ಟು ಕ್ರೂಸಿಫಿಕೇಷನ್ ಇಂದ ಮಾಡಿರೋದ್ರಿಂದ ಸಖತ್ತಾಗಿದೆ. ರಿಯಲಿ ಲವ್ಡ್ ಇಟ್, ನೈಸ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಇಂಥದ್ದೆಲ್ಲ ತೋರಿಸ್ತಾ ಇದ್ದೀನಿ.